ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತಿನ ಏನಪ್ಪ ವೀಡಿಯೋ ಅಂದರೆ, ನಾನು ಇವತ್ತೊಂದು ಬೆಕ್ಕು ತೊಗೊಂಡು ಬಂದಿದ್ದೀನಿ. ಬೆಕ್ಕಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ರೂಮಲ್ಲಿ ಒಬ್ಬಳೇ ಇರೋ ನಂಗೆ ಬೇಜಾರಾಗುತ್ತೆ, ನನ್ನ ಜೊತೆ ಆಟ ಆಡುತ್ತೆ ಅನ್ನೋಕ್ಕೋಸ್ಕರ ನಾನು ಬೆಕ್ಕನ್ನು ತೊಗೊಬಂದಿದ್ದೀನಿ. ನನ್ನ ಜೊತೆ ತುಂಬ ಚೆನ್ನಾಗಿ ಆಟ ಆಡುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂತ. ಮತ್ತು ಈ ಬೆಕ್ಕು ಇವನ ಹೆಸರು ಟಾಮಿ ಅಂತ. ಇವನು ಮಾಡಬೇಡ ಅನ್ನೋದು ಮಾಡೋದು ಜಾಸ್ತಿ. ಎಷ್ಟು ತೀಟೆ ಮಾಡ್ತಾನೆ, ಅಲ್ಲ ಹತ್ತಬೇಡ, ಅದನ್ನು ಮುಟ್ಟಬೇಡ ಅಂದರೆ ಅದು ಮುದ್ದಾಂ ಮಾಡ್ತಾನೆ. ಮತ್ತು ನಂತರ ಹೊಡೆತ ತಿಂತಾನೆ, ಮತ್ತು ಅಲ್ಲಿಗೆ ಸ್ಟಾಪ್ ಮಾಡ್ತಾ ತಿರ್ಗಾ ಮತ್ತು ಅದೇ ಕೆಲಸ ಮಾಡ್ತಾನೆ. ಮತ್ತು ಏನಂದರೆ ನಮ್ಮ ಟಾಮಿ ಇರೋದ್ರಿಂದ ನಂಗೆ ತುಂಬ ಟೈಮ್ ಪಾಸ್ ಆಗುತ್ತೆ. ತುಂಬ ಚೆನ್ನಾಗಿ ನನ್ನ ಜೊತೆ ಆಟ ಆಡ್ತಾನೆ, ಹೇಳಿದ ಮಾತು ಕೇಳ್ತಾನೆ, ಆಟ ಆಡ್ತಾನೆ. ನಿದ್ದೆ ತುಂಬ ಮಾಡ್ತಾನೆ, ಜಾಸ್ತಿ ನಿದ್ದೆ ಮಾಡ್ತಾನೆ. ಅರ್ಧ ಗಂಟೆ ಆಟ ಆಡ್ತಾನೆ, ಅರ್ಧ ಗಂಟೆ ನಿದ್ದೆ ಮಾಡ್ತಾನೆ. ಅವನಿಗೆ ಖುಷಿನೇ ನನ್ನ ಖುಷಿ. ನನ್ನ ಬೆಕ್ಕು ತುಂಬ ವರ್ಷ ಸಾಕ್ತಾಯಿದ್ದೀನಿ. ಅದು ದೊಡ್ಡ ಆದಮೇಲೆ ಹೋಗ್ಬಿಡುತ್ತೆ, ಎಲ್ಲೋ ಮನೆ ಬಿಟ್ಟು ಹೋಗ್ಬಿಡುತ್ತೆ. ತಿರ್ಗಾ ಇನ್ನೊಂದು ಬೆಕ್ಕು ಸಾಕ್ತಗೊಳ್ಳೋದು. ಹಾಗೆ ನನಗೆ ಆವಾಗಿಂದನೂ ಬೆಕ್ಕು ನಾಯಿ ಅಂದರೆ ತುಂಬ ಇಷ್ಟ. ಸೊ ನಾನು ತುಂಬ ದಿವಸದಿಂದ ಮತ್ತೆ ಬೆಕ್ಕು ತರಬೇಕು ಅಂದ್ಕೊಂಡಿದ್ದೆ. ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಬೆಕ್ಕು ತರ್ತಾ ಇರಲಿಲ್ಲ. ಬಟ್ ಇವಾಗ ಮತ್ತೆ ತೊಗೊಂಡು ಬಂದಿದ್ದೀನಿ. ಅವನಿಗೆ ನೋಡಿ ಹುಡುಗಿ ಥರ ರೆಡಿ ಮಾಡಿದ್ದೀನಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ. ಮತ್ತು ಸ್ಟಿಕ್ಕರ್ ಹಣೆಯಲ್ಲಿ ಬೊಟ್ಟಿಕ್ಕಿದ್ರೆ ಒಂದು ದಿನ ಎಲ್ಲ ಹಂಗೆ ಇಟ್ಕೊತಾನೆ, ತುಂಬ ಕ್ಯೂಟಾಗಿ ಕಾಣ್ತಾನೆ. ಮತ್ತು ಆ ಬ್ಯಾಗ್ನ ಫುಲ್ ಕಿತ್ತಾಕ್ತಾ ಇದ್ದಾನೆ, ಮಾಡಬೇಡ ನಿನ್ನ ಕೆಲಸನೇ ಮಾಡೋದು ಜಾಸ್ತಿ ಇವನು. ಮತ್ತು ನಮ್ಮ ಟಾಮಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ವ್ಯಾಕ್ಸಿನ್ ಹಾಕ್ಸಿದ್ದೀನಿ. ಮತ್ತು ರೇಬಿಸ್ ಕಾಯಿಲೆ ಇವಾಗ ಜಾಸ್ತಿ ಆಗ್ತಾಯಿದೆ. ಅದರಿಂದ ಅದು ಬೆಕ್ಕು ನಮ್ಮನ್ನು ಕಚ್ಚಿದಾಗ ಮತ್ತು ಬೇರೆಯವ್ರಿಗೆ ಕಚ್ಚಿದಾಗ ಯಾವ ಕಾಯಿಲೆಗಳು ಬರಬಾರ್ದು ಅನ್ನೋಕ್ಕೋಸ್ಕರ ಅದಕ್ಕೆ ನಾನು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ. ಹಾಗೆ ಜಂತಿನ ಔಷಧಿ ಕೂಡ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅವನ್ನ. You melt the ice behind my stone cold eyes. I turn to ashes, but only just sometimes. Inhale your smoke, but you still act surprised. It's not my